ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇನ್ಸ್ಟೆಂಟ್ ಆಗಿ ತುಂಬ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿ ನನ್ನ ಫೇವ್ರೇಟ್ ಬ್ರ್ಯಾಂಡ್ನಿಂದ ಚಿಕನ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 300 ಗ್ರಾಮ್ಸಷ್ಟು ಚಿಕನ್ನ ತಗೊಂಡಿದ್ದೀನಿ. ನನಗೊಂದು 2-3 ಚಿಕನ್ ಕಬಾಬ್ ಬ್ರ್ಯಾಂಡ್ ತುಂಬಾ ಇಷ್ಟ. ಅದರಲ್ಲಿ ಇವಾಗ ಒಂದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಪರ್ಶ್ ಕಬಾಬ್ ಮಸಾಲ. ಇದಕ್ಕೆ ಇವಾಗ ಎಗ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 300 ಗ್ರಾಮ್ಸಷ್ಟು ಚಿಕನ್ ಅಷ್ಟೇ ತಗೊಂಡಿರೋದ್ರಿಂದ ಫುಲ್ ಎಗ್ ಹಾಕ್ತಾ ಇಲ್ಲ, ಒಂದು ಸ್ವಲ್ಪ ಅಷ್ಟೇ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡರ್, 1 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಕಬಾಬ್ ಮಸಾಲ ಸ್ಪೈಸಿಯಾಗಿ ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ಉಪ್ಪು ಇದರಲ್ಲೇ ಇರುತ್ತೆ, ನಾನಿಲ್ಲಿ ಉಪ್ಪು ಹಾಕ್ಕೊಂಡಿಲ್ಲ. ನಿಮಗೇನಾದರೂ ಉಪ್ಪು ಬೇಕಿದ್ದರೆ ನೋಡ್ಕೊಂಡು ಹಾಕೋಬೋದು. ಇಲ್ಲಿ ಕಬಾಬ್ಗಾದ್ರೂ ತುಂಬ ಚಿಕ್ಕ ಪೀಸೇ ಚಿಕನ್ ತಗೊಂಡಿದ್ದೀನಿ. ತುಂಬ ಚಿಕ್ಕ ಪೀಸ್ ಮಾಡೋದ್ರಿಂದ ಅದು ಮಸಾಲಾನ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ, ಬೇಗ ಫ್ರೈಯೂ ಆಗುತ್ತೆ. ಚಿಕನ್ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಮೇಲೆ ಇದನ್ನು ಜಾಸ್ತಿ ಹೊತ್ತು ಇಡಬೇಕಂತನೂ ಇಲ್ಲ, ಒಂದು 10 ನಿಮಿಷ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಯಾವಾಗಾದರೂ ಟೈಮ್ ಇಲ್ಲ ಅಥವಾ ಅರ್ಜೆಂಟಾಗಿ ಕಬಾಬ್ ಮಾಡಬೇಕಂದವಾಗ ನಾನು ಇದೇ ಮಸಾಲೆ ಯೂಸ್ ಮಾಡ್ತೀನಿ. ಒಂದು 15 ಮಿನಿಟ್ಸ್ ಒಳಗೆ ನಮ್ಮ ಕಬಾಬ್ ರೆಡಿ ಆಗುತ್ತೆ. ನಾನಿಲ್ಲಿ ಕಬಾಬ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ನಾವು ಚಿಕ್ಕ ಪೀಸ್ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ. ಈ ಥರ ಪ್ಯಾನಲ್ಲೇ ಫ್ರೈ ಮಾಡ್ಕೊಬೋದು. ಆಮೇಲೆ ಇದು ಬೇಗನೆ ಫ್ರೈ ಆಗುತ್ತೆ. ಗ್ಯಾಸ್ನ ಫಾಸ್ಟಾಗಿ ಇಟ್ಕೊಂಡ್ರೆ ಹೊರಗಡೆ ಅಷ್ಟೇ ಕಲರ್ ಬಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು 5 ಮಿನಿಟ್ಸ್ ಆಯಿತು. ನಾನೆಲ್ಲ ಚಿಕನ್ನ ಟರ್ನ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು ಸೈಡಲ್ಲಿ ಚೆನ್ನಾಗಿ ಕಲರ್ ಬಂದಿದೆ. ಆಮೇಲೆ ಇನ್ನೊಂದು ಸೈಡನ್ನು ಅದೇ ಥರ 5 ಮಿನಿಟ್ಸ್ ಫ್ರೈ ಮಾಡಿಕೊಂಡೆ. ಇವಾಗ ಇದು ರೆಡಿ ಆಗಿದೆ, ನಾನು ತೆಕ್ಕೊಳ್ತಾ ಇದ್ದೀನಿ. ಇದನ್ನ ಇಷ್ಟೇ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿರುವ ಚಿಕನ್ ಕಬಾಬ್ ರೆಡಿ ಆಗಿದೆ. ನನ್ನ ಮಗಳು ಬಂದಿದ್ದಾಳೆ ಟೇಸ್ಟ್ ಮಾಡೋದಕ್ಕೆ. ನಮ್ದು ಕಬಾಬ್ ತಿಪ್ಪರಿದು ತಿನ್ನಿ. ಅಮ್ಮ ತಿಪ್ಪಪ್ಪ ಅವಳಿಗೆ ಬೇಡವಂತೆ. ಚೆನ್ನಾಗಿ ಬಂದಿದೆ. ಇದು ಈ ಮಸಾಲ ತುಂಬ ಸ್ಪೈಸಿಯಾಗಿರುತ್ತೆ. ಇದಕ್ಕೆ ನಾವೇನು ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಅಥವಾ ಸಾಲ್ಟ್ ಏನು ಹಾಕೋದು ಬೇಕಾಗಿಲ್ಲ. ನಂದೊಂದು 2-3 ಫೇವ್ರೆಟ್ ಚಿಕನ್ ಕಬಾಬ್ ಬ್ರ್ಯಾಂಡ್ ಇದೆ, ಅದರಲ್ಲಿ ಇದು ಒಂದು. ನೀವು ಸ್ಪರ್ಶ್ ಕಬಾಬ್ ಮಸಾಲ ಯೂಸ್ ಮಾಡ್ಕೊಂಡು ಕಬಾಬ್ ಮಾಡಿ, ತುಂಬ ಚೆನ್ನಾಗಿದೆ ಇದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋದ ಕೆಳಗೆ ಬರ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.